ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ನಾನಂತೂ ಸೂಪರ್ ಆಗಿದ್ದೇನೆ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ಹೇರ್ ಕೇರ್ ಟಿಪ್ ಜೊತೆ ಬಂದಿದ್ದೇನೆ. ಇವತ್ತು ಒಂದು ಹೇರ್ ಸಿರಮನ್ನು ಮಾಡ್ತಾ ಇದ್ದೇನೆ. ಹೋಮ್ ಮೇಡ್ ಅಂದರೆ ಮನೆಯಲ್ಲೇ ಸಿರಮ್ ಮಾಡಿಕೊಂಡು ಕೂದಲಿಗೆ ಹೇಗೆ ಅಪ್ಲೈ ಮಾಡೋದು ಅಥವಾ ಆ ಸಿರಮನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೇನೆ. ನೀವು ಹೇಗೂ ಟೈಟಲ್ ನೋಡಿದ್ದೀರಾ, ತಮ್ನೈಲ್ ನೋಡಿದ್ದೀರಾ, ರೋಸ್ಮೆರಿ ಹೇರ್ ಸಿರಮ್ ಅಂತ ಹೇಳಿ ಟೈಟಲ್ ಹಾಕಿದ್ದೇನೆ. ಅದೇ ರೀತಿ ರೋಸ್ಮೆರಿಯಿಂದ ಹೇರ್ ಸಿರಮನ್ನು ನಾವು ತಯಾರಿಸೋದು ಹೇಗೆ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ. ರೋಸ್ಮೆರಿ ಹೇರಿಗೆ ತುಂಬಾ ಒಳ್ಳೆಯದು. ರೋಸ್ಮೆರಿ ಸ್ಪ್ರೇ ಅಂತ ಬರುತ್ತೆ, ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಅದಕ್ಕೆ ಇದು ರೋಸ್ಮೆರಿ ಲೀವ್ಸ್, ರೋಸ್ಮೆರಿ ವಾಟರ್ ತುಂಬಾ ಒಳ್ಳೆಯದು. ಅದನ್ನು ಸ್ಪ್ರೇ ಮಾಡೋದ್ರಿಂದ ಕೂದಲು ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ, ಹಾಗೆ ಗ್ರೋತ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ನಾವು ರೋಸ್ಮೆರಿ ಲೀವ್ಸನ್ನು ಯೂಸ್ ಮಾಡ್ತೇವೆ. ನಿಮಗೆ ರೋಸ್ಮೆರಿ ಲೀವ್ಸ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಬೇಕು ಅಂತಾದರೆ ಲಿಂಕನ್ನು ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಪರ್ಚೇಸ್ ಮಾಡ್ಬೋದು. ಅಥವಾ ಹೊರಗಡೆ ಮೆಡಿಕಲಲ್ಲಾದರೂ ಸಿಗೋದಾದರೆ ಪರ್ಚೇಸ್ ಮಾಡಿ, ಪರವಾಗಿಲ್ಲ. ಹಾಗೆಯೇ ರೋಸ್ಮೆರಿ ಸಿರಮನ್ನು ಮಾಡಲಿಕ್ಕೆ ನಾನು ಕೆಲವು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ದೇನೆ. ಅದಕ್ಕೆ ಆ ವಿಡಿಯೋನ ನೋಡ್ಕೊಂಡು ಬರುವ ಬನ್ನಿ. ಇಲ್ಲಿ ರೋಸ್ಮೆರಿ ಲೀವ್ಸನ್ನು ತಗೊಂಡಿದ್ದೇನೆ. ನಾನು ರೋಸ್ಮೆರಿ ಲೀವ್ಸನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇಲ್ಲಿ 2 ಸ್ಪೂನಷ್ಟು ರೋಸ್ಮೆರಿ ಲೀವ್ಸನ್ನು ಹಾಕಿದೆ. ಹಾಗೆಯೇ 2 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಕೊಳ್ಳೋದು. ನಿಮಗೆ ಒಮ್ಮೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು, ಜಾಸ್ತಿ ಬೇಕಾದರೂ ಮಾಡ್ಕೊಳ್ಬೋದು. ನಾನೊಂದು 2 ಸಲಕ್ಕಾಗುವಷ್ಟು ಮಾಡಿ ಒಂದು ಸಲ ಯೂಸ್ ಮಾಡಿ ಉಳಿದದನ್ನು ಒಂದು ಕರಡಿಗೆ ಅಥವಾ ಒಂದು ಬಾಕ್ಸಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡೆ. ಡೈಲಿ ಒಂದು ವಾರಕ್ಕೆ 3 ದಿವಸ ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರ ಮಾಡುವಾಗ, ಇಲ್ಲದ್ರೆ ಆಗಾಗ ಮಾಡ್ಕೊಳ್ಳಿಕ್ಕೆ ಬೋರ್ ಆಗುತ್ತಲ್ವ, ಅದಕ್ಕೆ ಒಮ್ಮೆಲೆ 1 ವಾರಕ್ಕಾಗುವಷ್ಟು ಮಾಡ್ಕೊಳ್ಳಿ. ಜಾಸ್ತಿ ಮಾಡಿಕೊಂಡ್ರೆ ಏನೂ ಉಳಿಯಲ್ಲ, ಅದಕ್ಕೆ ತುಂಬ 1 ತಿಂಗಳಿಗೆ ಎಲ್ಲ ಮಾಡಿದರೆ ಚೆನ್ನಾಗಿರಲ್ಲ. ಅದ ಕಾರಣ ನೀವು 1 ವಾರದಲ್ಲಿ 3 ಸಲ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ವಾರಕ್ಕೊಂದು ಸತಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಮ ಕೂದಲಿಗೆ ಯೂಸ್ ಮಾಡ್ಕೊಳ್ಬೋದು. ರೋಸ್ಮೆರಿ ಲೀವ್ಸಿಂದ ಕೂದಲು ಗ್ರೋ ಆಗುತ್ತೆ ಚೆನ್ನಾಗಿ, ಹಾಗೆ ಸಿಲ್ಕಿ ಶೈನಿಯಾಗಿ ಇರ್ತದೆ. ತುಂಬಾ ಒಳ್ಳೆಯದು, ತಂಪಾಗುತ್ತೆ. ದಾಸವಾಳದ ಹೂ ಗೊತ್ತೇ ಇದೆ ಅಲ್ವಾ, ನಿಮ್ಮ ಮನೇಲಿ ಇರುತ್ತಲ್ವ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಕೆಂಪು ದಾಸವಾಳ ಯೂಸ್ ಮಾಡ್ಕೊಂಡಿದ್ದೇನೆ ನಾನು, ಹಾಗೆ ಸ್ವಲ್ಪ ಪಿಂಕ್ ದಾಸವಾಳ ಕೂಡ ಇತ್ತು. ಯಾವ ದಾಸವಾಳವನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮಲ್ಲಿ ಹೂ ಇಲ್ಲ ಅಂತಾದರೆ ಅದರ ಎಲೆಯನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಇಂಥದ್ದೇ ಪರ್ಟಿಕ್ಯುಲರ್ ದಾಸವಾಳ ಆಗಬೇಕು ಅಂತೆಲ್ಲ, ಬಿಳಿ ಬಣ್ಣದ್ದು ಇರ್ಬೋದು, ಯಾವುದು ಕೂಡ ಆಗ್ಬೋದು. ಆದರೆ ನೀವು ಕೆಂಪು ಬಣ್ಣದ ದಾಸವಾಳವನ್ನು ಯೂಸ್ ಮಾಡಿಕೊಂಡ್ರೆ ನಾವು ಮಾಡುವ ಸಿರಮಿಗೆ ಕಲರ್ ಚೆನ್ನಾಗಿ ಕೆಂಪಾಗಿ ಇರ್ತದೆ, ಚೆನ್ನಾಗಿರ್ತದೆ ಅಂಥೇಳಿ. ಬೇರೆ ನೀವು ಬಿಳಿ ದಾಸವಾಳವನ್ನು ಯೂಸ್ ಮಾಡಿಕೊಂಡ್ರೆ ಕಲರ್ ಅಷ್ಟಾಗಿ ಬರಲ್ಲ. ಈಗ ನೋಡಿ, 2 ಚಮಚ ರೋಸ್ಮೆರಿ ಲೀವ್ಸ್, ಹಾಗೆ 2 ಚಮಚ ಫ್ಲೇಕ್ಸ್ ಸೀಡ್ಸ್, ಹಾಗೆ ಹೂವನ್ನೆಲ್ಲ ಎಸಳುಗಳನ್ನಾಗಿ ಮಾಡಿಕೊಂಡು ಹಾಕಿದೆ. 1.5 ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ಇದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕಿ ಗ್ಯಾಸಲ್ಲಿ ಇಡ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಕುದಿಬೇಕು. ಫಸ್ಟಿಗೆ ಇದು ಕುದಿಯುವಾಗ ಹೈ ಫ್ಲೇಮಲ್ಲೇ ಇರಲಿ, ಬೇಗನೆ ಕುದೀತದೆ ಅಲ್ವಾ. ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಸ್ವಲ್ಪ ಇದು ಕುದೀತಾ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಉಕ್ಕಲಿಕ್ಕೆ ಸ್ಟಾರ್ಟ್ ಆದಾಗ ನೀವು ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡಿ ಒಂದು 3 ರಿಂದ 4 ನಿಮಿಷದಷ್ಟು ಹೊತ್ತು ಕುದಿಸ್ಕೊಳ್ಬೇಕು. ನೋಡಿ, ಈಗ ದಾಸವಾಳ ಎಲ್ಲ ಎಷ್ಟಿತ್ತು ನೋಡಿ, ಎಲ್ಲ ಬೆಂದೋಯ್ತು. ಇದನ್ನು ಈ ಥರನೇ ಒಂದು 3, ಈಗ ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಕುದೀತಾ ಅದು ಉಕ್ಕಿ ಬರ್ತದೆ. ಉಕ್ಕಿ ಬರುವಾಗ ಗ್ಯಾಸನ್ನು ಲೋ ಫ್ಲೇಮ್ಗೆ ಮಾಡಿಕೊಂಡು ಸಣ್ಣ ಉರಿ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಈ ಫ್ಲ್ಯಾಕ್ಸ್ ಸೀಡ್ಸ್ ಉಂಟಲ್ಲ, ಅದೇ ನಮಗೆ ಜೆಲ್ಲಿಯಾಗಿ ಬರುವಂಥದ್ದು ಸಿರಮ್ ಮಾಡಲಿಕ್ಕೆ. ಫ್ಲ್ಯಾಕ್ಸ್ ಸೀಡ್ಸನ್ನು ಯೂಸ್ ಮಾಡ್ತಿದ್ರೆ ಈ ಥರ ಜೆಲ್ಲಿ ಬರಲ್ಲ. ಬರೀ ರೋಸ್ಮೆರಿ ಲೀವ್ಸಲ್ಲಿ ನಿಮಗೆ ಜೆಲ್ಲಿ ಬರಲ್ಲ. ಈ ಥರ ಹೇರ್ಗೆ ಹಾಕಲಿಕ್ಕೆ ಜೆಲ್ಲಿ ಆಗಿ, ಅಂದರೆ ಕೂದಲು ಶೈನಿಯಾಗಿ ಬರಲಿಕ್ಕೆ ಫ್ಲ್ಯಾಕ್ಸ್ ಸೀಡ್ ತುಂಬಾ ಹೆಲ್ಪ್ ಮಾಡ್ತದೆ. ಹಾಗೆ ಈಗ ನೋಡಿ ಉಕ್ಕಲಿಕ್ಕೆ ಬಂತಲ್ವ, ಇನ್ನು ಗ್ಯಾಸನ್ನು ಲೋ ಫ್ಲೇಮ್ಗೆ ಮಾಡಿ 1-2-3 ನಿಮಿಷ ಕುದಿಸ್ಕೊಳ್ಬೇಕು. ಎಲ್ಲಿವರೆಗೆ ಕುದಿಸ್ಕೊಳ್ಬೇಕು ಅಂತ ಹೇಳಿದರೆ, ನಮಗೆ ಅದರ ಜೆಲ್ಲಿ ಥರ ಒಂದು
ಕನ್ಸಿಸ್ಟೆನ್ಸಿ ಬರಬೇಕು. ಅಲೋವೆರಾ ಜೆಲ್ಲೆಲ್ಲ ಇರುತ್ತಲ್ವ, ಅದೇ ರೀತಿ ಹೀಗೆ ನೋಡಬೇಕಾದ್ರೆ ನಾವು ಅದು ಜೆಲ್ಲಿ ಆಗಿರಬೇಕು. ತಣ್ಣಗಾಗುವಾಗ ಮತ್ತಷ್ಟು ಜೆಲ್ಲಿ ಆಗ್ತದೆ. ಸ್ವಲ್ಪ ಜೆಲ್ಲಿ ಬಂದರೆ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸಿಕೊಂಡ್ರೆ ಸಾಕಾಗ್ತದೆ. ನಾನಂದರೆ ನಿಮಗೆ ಕುದಿಸುವಾಗ ಯಾವ ರೀತಿ ಆಗುತ್ತೆ ಅಂತ ಹೇಳಿ ವಿಡಿಯೋನ ಸ್ವಲ್ಪ ತೋರಿಸ್ತಾ ಇದ್ದೇನೆ. ಇದನ್ನು ವಾರದಲ್ಲಿ 3 ದಿನ ಹಚ್ಚಿ, ಒಂದಿನ ಬಿಟ್ಟು ಒಂದಿನ ಕೂದಲಿಗೆ ಅಪ್ಲೈ ಮಾಡ್ತಾ ಬನ್ನಿ. ಕೂದಲು ಉದುರುದು ಕೂಡ ಕಡಿಮೆ ಆಗ್ತದೆ, ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತದೆ, ಕೂದಲಿನ ಬೆಳವಣಿಗೆ ಕೂಡ ಜಾಸ್ತಿ ಆಗ್ತದೆ. ಈ ಸಮ್ಮರಲ್ಲಿ ಈ ರೀತಿ ಹೇರ್ ಕೇರ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ಈ ಥರ ಜೆಲ್ಲಿಯಾಗಿ ಬಂತು. ಈಗ ಇನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಕಂಪ್ಲೀಟ್ ತಣ್ಣಗೆ ಆಗಬೇಕು. ಅಲ್ಲಿವರೆಗೆ ನಾವು ಹಾಗೇನೆ ಈಗ ನೋಡಿ ತಣ್ಣಗೆ ಆದ ಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಆಯಿತು. ಅದರಲ್ಲಿದ್ದ ನೀರೆಲ್ಲ ಎಲ್ಲಿ ಹೋಯಿತು, ಎಷ್ಟು ಜೆಲ್ಲಿ ಆಗಿದೆ ನೋಡಿ. ಇದನ್ನು ಈಗ ಒಂದು ಬಟ್ಟೆಗೆ ಆಗಿ ಹಿಂಡ್ಕೊಳ್ಬೇಕು. ನೀವು ಸ್ಟ್ರೈನರಲ್ಲಿ ಎಲ್ಲ ಯೂಸ್ ಮಾಡಿಕೊಂಡ್ರೆ ನಮಗೆ ಜೆಲ್ಲಿಯಾಗಿ ಇದು ಸಿಗಲ್ಲ, ಸಿರಮ್ ಸಿಗಲ್ಲ. ಈ ಥರ ಬಟ್ಟೆನೇ ಯೂಸ್ ಮಾಡಿಕೊಳ್ಬೇಕು. ಅದರಲ್ಲಿ ನಿಮಗೆ ಹಿಂಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ ಸ್ಟ್ರೈನರಲ್ಲಿ. ಈ ಥರ ಬಟ್ಟೆಯಲ್ಲಿ ಹಾಕಿದರೆ ಕಾಯಿ ಹಾಲು ಹಿಂಡಿದ ಹಾಗೆ ಚೆನ್ನಾಗಿ ಹಿಂಡ್ಕೊಳ್ಳಿಕ್ಕಾಗ್ತದೆ. ಚೆನ್ನಾಗಿ ಹಿಂಡಬೇಕು. ಅಷ್ಟಾಗುವಾಗ ನೋಡಿ ಜೆಲ್ಲಿ ಆದಂತಹ ಹೇರ್ ಸಿರಮ್ ರೆಡಿ ಆಗುತ್ತೆ. ನಾನು ಕೈಯಲ್ಲಿ ಬಟ್ಟೆಯಲ್ಲಿ ಹಿಂಡಿದ ಕಾರಣ ಕೈಯೆಲ್ಲ ತುಂಬಾ ಜಾರಿದಾಗೆ ಆಗುತ್ತೆ, ಅಂದರೆ ಅಷ್ಟು ಜೆಲ್ಲಿ ಇರುತ್ತಲ್ವಾ. ಆದ ಕಾರಣ ನಾನು ಇದಕ್ಕೆ 2 ವಿಟಮಿನ್ ಸಿ ಕ್ಯಾಪ್ಸುಲನ್ನು ಹಾಕ್ಕೊಂಡೆ. ವಿಟಮಿನ್ ಸಿ ಕ್ಯಾಪ್ಸುಲ್ 2 ಹಾಕ್ಕೊಂಡಿದ್ದೇನೆ ನಾನು. ಅದು ಇಲ್ಲ ಅಂತಾದರೆ ಸ್ಕಿಪ್ ಮಾಡ್ಬೋದು, ಆದರೆ ಹಾಕಿದರೆ ಹ್ಯಾರಿಗೆ ಅದು ತುಂಬಾ ಒಳ್ಳೆಯದು. ಡ್ಯಾಂಡ್ರಫ್ ಕಂಟ್ರೋಲಿಗೆ ಇರ್ಬೋದು, ಹೇರ್ ಫಾಲಿಗೆ, ಅಂದರೆ ವಿಟಮಿನ್ ಇ ಸಿಗುತ್ತೆ ನೋಡಿ ನಮ್ಮ ಹೇರ್ಗೆ, ಅದಕ್ಕೋಸ್ಕರ ಅದನ್ನು ಬಳಸ್ಕೊಳ್ಳೋದು. ಇದ್ದರೆ ಹಾಕಿ. ಆಮೇಲೆ ಸ್ವಲ್ಪ ನಮ್ಮ ಹೇರ್ ಸಿರಮ್ ಸ್ಮೆಲ್ ಚೆನ್ನಾಗಿರಬೇಕು ಅಂತ ಹೇಳಿ ಒಂದು 4 ಚಮಚದಷ್ಟು ರೋಸ್ ವಾಟ್ರನ್ನು ಸೇರಿಸ್ಕೊಳ್ತಿದ್ದೇನೆ. ಈ ಥರ ಮಾಡೋದ್ರಿಂದ ಹೇರ್ ಸಿರಮ್ದು ಸ್ಮೆಲ್ ಒಂಥರ ರೋಸ್ ಎಸೆನ್ಸ್ ಸ್ಮೆಲ್ ಬರುತ್ತಲ್ಲ, ರೋಸ್ ವಾಟ್ರ್ ಹಾಕೋದ್ರಿಂದ ಚೆನ್ನಾಗಿರ್ತದೆ ಅಂಥೇಳಿ. ಇದಕ್ಕೆ ನೀವು ಅಲೋವೆರಾ ಹೇರಿಗೆ ಹಾಕ್ತೇವಲ್ಲ ಅಲೋವೆರಾ, ಅದು ಕೂಡ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು, ತುಂಬಾ ಒಳ್ಳೆಯದು. ಮನೆಯಲ್ಲಿ ಇತ್ತು ಅಂದರೆ ಮಿಕ್ಸ್ ಮಾಡಿ. ನಾನು ತಂದದಿರಲಿಲ್ಲ, ಹಾಗೆ ಹಾಕಲಿಲ್ಲ. ಆಮೇಲೆ ನೋಡಿ ನನಗೆ ತಲೆಗೆ ಇವತ್ತೆಷ್ಟು ಹಾಕಲಿಕ್ಕೆ ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದದನ್ನು ಒಂದು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ನಾಳೆಗೆ ಯೂಸ್ ಮಾಡ್ಕೊಳ್ಬೋದು. ಇದೊಂದು 2 ರಿಂದ 3 ಸಲ ಯೂಸ್ ಮಾಡಲಿಕ್ಕೆ ಸಾಕು ನನಗೆ. ಇವತ್ತು ಹಾಕ್ಕೊಳ್ಳಿಕ್ಕೆ ನಂದು ಬೌಲಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿ. ಹೇರ್ ಸಿರಮನ್ನು ಹೇಗೆ ಮಾಡೋದು ಅಂತ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ, ಆ ಜೆಲ್ಲನ್ನು ಇನ್ನು ಹೇರ್ಗೆ ಅಪ್ಲೈ ಮಾಡೋದು. ಹೀಗೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಕೂದಲನ್ನು ವಾಶ್ ಮಾಡಬೇಕು. ಈ ದಾಸವಾಳ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಹಾಕೋದ್ರಿಂದ ಅದು ಕೂದಲಿಗೆ ತುಂಬಾ ಒಳ್ಳೆಯದು. ಜೆಲ್ ಥರ ಬರಲಿಕ್ಕೆ ಫ್ಲ್ಯಾಕ್ಸ್ ಸೀಡ್ ಮೇಯ್ನ್ ರೀಸನ್ ಅಂತ ಹೇಳ್ಬೋದು. ಆದ ಕಾರಣ ನಾವು ಫ್ಲ್ಯಾಕ್ಸ್ ಸೀಡನ್ನು ಅಲ್ಲಿ ಯೂಸ್ ಮಾಡೋದು. ಫ್ಲ್ಯಾಕ್ಸ್ ಸೀಡ್ ಅಥವಾ ಕನ್ನಡದಲ್ಲಿ ನಾವು ಅಗಸೆ ಬೀಜ ಅಂತ ಹೇಳ್ತೇವೆ. ಅದು ಕೂದಲಿಗೆ ತುಂಬಾ ಶೈನಿ ಆ್ಯಂಡ್ ಸಿಲ್ಕಿ ಆಗಲಿಕ್ಕೆ ಸಹಕಾರ ನೀಡ್ತದೆ. ತುಂಬಾ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸ್ ನಿಮಗೆ ತುಂಬ ರೇಟ್ ಏನಿಲ್ಲ, ಕಡಿಮೆ ರೇಟ್, ಒಂದು 40 ರೂಪಾಯಿ ಒಳಗಡೆ ಫ್ಲ್ಯಾಕ್ಸ್ ಸೀಡ್ಸ್ ಸಿಗ್ತದೆ. ಒಂದು ಸ್ವಲ್ಪ ಅದನ್ನು ಯೂಸ್ ಮಾಡ್ಬೋದು. ಇದನ್ನು ಹೇರಿಗೆ ಈ ಥರ ಹೇರ್ ಕೇರ್ ಮಾಡೋದ್ರಿಂದ ನಮ್ಮ ಹೇರ್ ಗ್ರೋತ್ ಇರ್ಬೋದು, ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ತದೆ. ನಾವು ಕೂದಲು ಗ್ರೋತ್ ಆಗಬೇಕು ಅಂತ ಹೇಳುವವರು ಇದನ್ನು ಮಾಡ್ಬೋದು. ಅದೇ ರೀತಿ ಹೇರ್ ಫಾಲ್ ಆಗ್ತದೆ, ಡ್ಯಾಂಡ್ರಫ್ ಉಂಟು ಅಂತ ಹೇಳುವವರು ಕೂಡ ಮಾಡ್ಬೋದು. ಹೇರ್ ಗ್ರೋತ್ ಆಗುತ್ತಲ್ವಾ, ಹಾಗೆ ಕೂದಲಿನ ಆರೋಗ್ಯಕ್ಕೆ ಸಿಲ್ಕಿ ಶೈನಿ ಹಾಗೆ ಶೈನಿಯಾಗಿ ಹಾಗೆ ಸ್ಮೂತಾಗಿ ಹೇರ್ ಇರಬೇಕು ಅಂತಾದರೆ ಈ ಹೇರ್ ಸಿರಮನ್ನು ಬಳಸಿದರೆ ಕೂದಲು ತುಂಬಾ ಸಾಫ್ಟ್ ಆಗ್ತದೆ, ಹಾಗೆ ನೈಸ್ ಆಗ್ತದೆ. ಹೇರ್ ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಮಾಡಿ ಫ್ರೆಂಡ್ಸ್. ಹಾಗೆಯೇ ಬೇರೆ ನಿಮಗೇನಾದರೂ ಹೇರ್ ಪ್ರಾಬ್ಲಮ್ ಅಥವಾ ಸ್ಕಿನ್ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿದ್ದ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಾನಂದರೆ ಕೆಲವೆಲ್ಲ ಟಿಪ್ಸನ್ನು ನಾನು ಮಾಡಿರ್ತೇನೆ, ನನ್ನ ಕೂದಲಿಗೆ ಅಪ್ಲೈ ಮಾಡಿರ್ತೇನೆ. ನನಗೆ ಅದರಿಂದ ಒಳ್ಳೆ ರಿಸಲ್ಟ್ ಬಂದಿರ್ತದೆ. ಅಂತಹ ಅಂಥದನ್ನು ಮತ್ತು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗಾಗಿ ನಾನು ತುಂಬ ಎಲ್ಲವನ್ನು
ವಿಡಿಯೋ ಅಂತೇಳಿ ಹಾಕ್ತಾ ಇಲ್ಲ. ಯಾವುದು ನನ್ನ ಕೂದಲಿಗೆ ಎಲ್ಲ ಅಡ್ಜಸ್ಟ್ ಆಗ್ತದೆ, ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂಥ ವೀಡಿಯೋಸನ್ನೇ ಹಾಕೋದು. ಹಾಗಾಗಿ ಡೈಲಿ ವೀಡಿಯೋಸ್ ಕೂಡ ನಾನು ಹಾಕ್ತಿಲ್ಲ. ಒಂದೇ ನಾನು ಪ್ರಾಕ್ಟಿಕಲ್ ಮಾಡಿಕೊಂಡು ನನಗೆ ಓಕೆ ಆಯಿತು ಅಂತಾದರೆ ನನಗೆ ಅದರಿಂದ ಏನು ಸೈಡ್ ಇಫೆಕ್ಟ್ ಆಗಲಿಲ್ಲ, ಒಳ್ಳೆ ಬೆನಿಫಿಟ್ ಆಗಿದೆ, ರಿಸಲ್ಟ್ ಬಂದಿದೆ ಅಂಥ ವೀಡಿಯೋಸನ್ನು ನಾನು ಮತ್ತೆ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಯಾಕೆಂದರೆ ನನಗೆ ಅದ ಬೆನಿಫಿಟ್ ನಿಮಗೆ ಕೂಡ ಆಗಲಿ, ನಿಮಗೆ ಕೂಡ ಏನಾದರೂ ಹೇರ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಅದು ಸಾಲ್ವ್ ಆಗಲಿ, ನಿಮ್ಮ ಕೂದಲು ಗ್ರೋ ಆಗೋದಿಲ್ಲ ಅಂತ ಇದ್ದರೆ ಈ ಥರ ಮಾಡಿಕೊಂಡು ಹೇರ್ ಗ್ರೋನ ಮಾಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಫಸ್ಟ್ ಟೈಮ್ ಈ ಚಾನಲನ್ನು ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೇನಲ್ಲ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆದ ಕಾರಣ ಕೂಡಲೇ ನಿಮಗೆ ವಿಡಿಯೋನ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮಗೆ ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ ನೋಡಿ, ಅಂದರೆ ಒಳ್ಳೆ ವಿಡಿಯೋ ನಿಮಗೆ ಮಿಸ್ ಆಗುವ ಚಾನ್ಸ್ ಇದೆ. ಅದಕ್ಕೋಸ್ಕರ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಫಸ್ಟಿಗೆ ನಾವು ಹಚ್ಕೊಳ್ಬೇಕಾದ್ರೆ ಈ ಸಿರಮ್ ಏನು ಮಾಡೋದು ನೋಡಿದ್ರಲ್ವ, ಇದನ್ನು ಹಚ್ಕೊಳ್ಳುವ ಮೊದಲೇ ನಾವು ಕೂದಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕೂದಲಿಗೆ ಎಣ್ಣೆ ಹಾಕ್ಕೊಳ್ಳುವ. ಅಂದರೆ ಕೂದಲಲ್ಲಿ ತುಂಬಾ ಮೊದಲೇ ಎಣ್ಣೆ ಇದ್ದರೆ ಓಕೆ, ಅದರಿಂದ ಸ್ವಲ್ಪನೂ ಎಣ್ಣೆ ಇರಲಿಲ್ಲ, ಹಾಗೆ ಹಾಕ್ಕೊಳ್ತಾ ದೇವರೇ. ಇನ್ನು ಕೂದಲನ್ನು ಈ ಥರ ಸಪ್ರೇಟ್ ಮಾಡಿ ನೋಡಿ, ಇದು ಈ ಥರ ಜೆಲ್ ಬರಬೇಕು. ಜೆಲ್ಲಿನಾಗೆ ಈ ಥರ ಜೆಲ್ ಬರಲಿಕ್ಕೆ ನಿಮಗೆ ಕಾರಣ ಫ್ಲೆಕ್ಸ್ ಸೀಡ್ಸ್ ಹಾಕೋದ್ರಿಂದಾಗಿ. ಈ ಥರ ಬರುತ್ತೆ. ಈಗ ನಾನು ಒಂದು ಬಾಟ್ಲಸ್ ತೆಗೆದಿಟ್ಟಿದ್ದೇನೆ. ಇನ್ನೊಂದು ಈ ವಾರದಲ್ಲಿ 3 ದಿವಸ ಹಾಗೆ ಮಾಡಿಕೊಳ್ಬೇಕು ಅಂತೇಳಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಬೇಕು. ಈ ಜೆಲ್ಲನ್ನು ನೀವು ಕೂದಲಿಗೆ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಹಾಗೆ ಮೇಯ್ನ್ ನೆತ್ತಿಗೆ ಬೇರುಗಳಿಗೆ ಮುಟ್ಟೋ ಹಾಗೆ ಕೂಡ ಫಸ್ಟ್ ಮೇಲೆ ಹಚ್ಚಿಕೊಳ್ಬೇಕು. ಆಮೇಲೆ ಕೂದಲಿಗೆ ಹಚ್ಚಿಕೊಂಡ್ರೆ ಕೂಡ ಕೂದಲು ಕೂಡ ಸ್ಮೂತ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಶೈನಿಯಾಗಿ ಬರುತ್ತೆ. ಆದ ಕಾರಣ ಫುಲ್ ನೆತ್ತಿಗೆ ಕೂದಲಿಗೆ ಎಲ್ಲ ಕಡೆ ಕೂಡ ಇದನ್ನು ಅಪ್ಲೈ ಮಾಡಿಕೊಳ್ಬೇಕು. ಹಚ್ಕೊಳ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ, ಅಂದರೆ ಕೂಲ್ ಆಗುತ್ತೆ. ದಾಸವಾಳ ಎಲ್ಲ ಇದೆ ಅಲ್ವಾ, ತುಂಬಾ ಒಳ್ಳೆಯದು, ಕೂದಲಿಗೆ ಒಳ್ಳೆ ವಿಟಮಿನ್ ಸಿಗುತ್ತೆ. ಅದರಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಎಲ್ಲ ಹಾಕೋದ್ರಿಂದ ಕೂದಲಿನ ಆರೈಕೆ ಚೆನ್ನಾಗಿ ಆಗುತ್ತೆ ಈ ಹೇರ್ ಸಿರಮಲ್ಲಿ. ಫ್ರೆಂಡ್ಸ್, ನೀವು ಕೂಡ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ. ಈ ಥರ ಹಚ್ಚಿ ಆದ ನಂತರ ಒಂದು ಅರ್ಧ ಗಂಟೆ ಹಾಗೇ ಇಟ್ಟು ಆಮೇಲೆ ನೀವು ವಾಶ್ ಮಾಡ್ಕೊಳ್ಬೋದು. ಮೈಲ್ಡ್ ಆದ ಶ್ಯಾಂಪೂಯಿಂದ ಕೂದಲನ್ನು ವಾಶ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಹಾಗೇ ಇರಲಿ. ಈ ಥರ ಬೇರುಗಳಿಗೆ ಸಿಕ್ಕುವ ಹಾಗೆ ಹಾಕಬೇಕು. ಕೂದಲಿಗೆ ಕೂಡ ಫುಲ್ ಎಲ್ಲ ಹಾಕಿ, ಯಾಕೆಂದರೆ ಟೆಕ್ಸ್ಚರ್ ಸ್ಮೂತ್ ಬರುತ್ತೆ ಕೂದಲಿದ್ದು. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಬೇರೆ ಬೇರೆ ಸ್ಕಿನ್ ಕೇರ್ ವಿಡಿಯೋಸ್, ಹಾಗೆ ಹೇರ್ ಕೇರ್ ವಿಡಿಯೋಸ್, ಹಾಗೆ ನಿಮಗೆ ಯಾವ್ದು ಬೇಕು ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಅಂಥ ವೀಡಿಯೋಸನ್ನು ನಾನು ಮಾಡ್ತೇನೆ, ಅದರ ಬಗ್ಗೆ ವಿಡಿಯೋ ಮಾತಾಡ್ತೇನೆ. ಖಂಡಿತ ತಿಳಿಸಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ. ಮೊದಲಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಡಾರ್ಕ್ ನೆಕ್
ಹೇಳಿ ಅಂಥೇಳಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಅದರಲ್ಲಿ ಯಾವ ರೀತಿ ಮಾಡಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು ಡಾರ್ಕ್ ನೆಕ್ ಇದ್ದರೆ ಅಂಥೇಳಿ. ಹೀಗೇ ಬೇರೆ ಬೇರೆ ಸ್ಕಿನ್ ಕೇರ್ ವೀಡಿಯೋಸ್ ಹಾಗೆ ಹೇರ್ ಕೇರ್ ವೀಡಿಯೋಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.